ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಲೇ ಭಾರತೀಯ ಸಮಾಜದ ನಿರ್ಮಾಣದ ಕುರಿತಂತೆ ಹಲವು ಸಂಗತಿಗಳ ಇಲ್ಲವೇ ವಿಷಯಗಳ ಬಗ್ಗೆ ಕಳೆದ ಹಲವಾರು ತರಗತಿಗಳಲ್ಲಿ ಅರ್ಥೈಸಿಕೊಂಡಿದ್ದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಅಡ್ಡಿಯುಂಟು ಮಾಡುವ ಇಲ್ಲವೇ ಸವಾಲಾಗಿ ಪರಿಣಮಿಸಿರುವ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿರುವ ಇಲ್ಲವೇ ಅಡ್ಡಿಯುಂಟು ಮಾಡುವಂಥ ಪ್ರಮುಖ ಅಂಶಗಳಲ್ಲಿ ಕೋಮುವಾದ, ಭಾಷಾವಾದ, ಪ್ರಾಂತೀಯವಾದದ ಕುರಿತು ನಾವೀಗಾಗಲೇ ಕಳೆದ ಅವಧಿಯಲ್ಲಿ ಅರ್ಥೈಸಿಕೊಂಡಿದ್ದು, ಈ ಅವಧಿಯಲ್ಲಿ ಯಾವ ರೀತಿಯಾಗಿ ಉಗ್ರವಾದ ಮತ್ತು ಭಯೋತ್ಪಾದನೆ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಆತಂಕವನ್ನು ತಂದೊಡ್ಡಿದೆ, ರಾಷ್ಟ್ರೀಯ ಭಾವೈಕ್ಯತೆಗೆ ಹೇಗೆ ಅಡ್ಡಿಯುಂಟು ಮಾಡುತ್ತಲಿದೆ, ರಾಷ್ಟ್ರೀಯ ಭಾವೈಕ್ಯತೆಗೆ ಯಾವ ರೀತಿಯಾಗಿದು ಸವಾಲಾಗಿ ಪರಿಣಮಿಸಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಉದ್ದೇಶವನ್ನ ಸಾಧಿಸಿಕೊಳ್ಳಲು ಶಾಂತಿಯುತ, ಅಹಿಂಸಾತ್ಮಕ ಹಾಗೂ ಪ್ರಜಾಸತ್ತಾತ್ಮಕ ಕ್ರಮಗಳಿಗೆ ವಿರುದ್ಧವಾದ ಹಾಗೂ ಹಾನಿಕಾರಕ ವಿಧಾನಗಳನ್ನು ಬಳಸುವುದನ್ನು ಉಗ್ರವಾದ ಎನ್ನಲಾಗುತ್ತದೆ. ಇಲ್ಲಿ ಉಗ್ರವಾದ ಮತ್ತು ಭಯೋತ್ಪಾದನೆ ಯಾವ ರೀತಿಯಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಸವಾಲಾಗಿ ಪರಿಣಮಿಸಿದೆ ಎಂಬುದನ್ನು ತಿಳಿಯುವ ಪೂರ್ವದಲ್ಲಿ ಸಂಕ್ಷಿಪ್ತವಾಗಿ ನಾವು ಉಗ್ರವಾದ ಎಂದರೇನು, ಭಯೋತ್ಪಾದನೆ ಎಂದರೇನು ಎಂಬುದನ್ನು ಅರ್ಥೈಸಿಕೊಂಡರೆ ಇವು ಹೇಗೆ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿ ಪರಿಣಮಿಸಿವೆ ಎಂಬುದು ಸರಳವಾಗಿ ನಮಗೇನು ಅರ್ಥವಾಗುತ್ತದೆ ವಿದ್ಯಾರ್ಥಿಗಳು. ಉದ್ದೇಶವನ್ನು ಸಾಧಿಸಿಕೊಳ್ಳಲು ನಮಗೆ ಸಾಕಷ್ಟು ಉದ್ದೇಶಗಳಿವೆ. ಯಾವುದೇ ಒಂದು ಸಂಘಟನೆಯ, ಯಾವುದೇ ಒಂದು ಪ್ರಾಂತದ, ಯಾವುದೇ ಒಬ್ಬ ಹಲವು ವ್ಯಕ್ತಿಗಳ ಒಂದು ಕೂಡಿಕೊಂಡು ತಮ್ಮ ಉದ್ದೇಶವನ್ನು ಸಾಧಿಸಿಕೊಳ್ಳಲು ಸರ್ವೇಸಾಮಾನ್ಯವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದು. ಇಲ್ಲಿ ಕೆಲವೊಂದಿಷ್ಟು ಆ ಸಂವಿಧಾನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದಾಗಿರ್ತಕ್ಕಂಥ ಕೆಲವೊಂದಿಷ್ಟು ಹಕ್ಕುಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ಪಡೆದುಕೊಳ್ಳಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವಿದ್ದು, ಆ ಸಂವಿಧಾನದ ಚೌಕಟ್ಟಿನ ಒಳಗಡೆ ಬರುವಂತಹ ಹಲವಾರು ತಮ್ಮ ಆಸಕ್ತಿಗಳನ್ನ, ಅಭಿರುಚಿಗಳನ್ನ ಇಲ್ಲವೇ ಉದ್ದೇಶಗಳನ್ನ ಸಾಧಿಸಿಕೊಳ್ಳಲು ಶಾಂತಿಯುತವಾದಂಥ, ಅಹಿಂಸಾತ್ಮಕವಾದಂಥ ಹಾಗೂ ಪ್ರಜಾಸತ್ತಾತ್ಮಕ ಕ್ರಮ ನಿಯಮಗಳಿಗೆ ಅನುಗುಣವಾಗಿ ಹೋರಾಟವನ್ನ ಇಲ್ಲವೇ ಚಳುವಳಿಯನ್ನ ಇಲ್ಲವೇ ಮುಷ್ಕರವನ್ನ ಮಾಡುವುದರ ಮೂಲಕ ಈಡೇರಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡಿದರೆ ಅದು ಸೂಕ್ತವಾದದ್ದು. ಆದರೆ ರಾಷ್ಟ್ರಪಿತನಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಹಾಕಿಕೊಟ್ಟಂತ ಸತ್ಯ, ಅಹಿಂಸೆ, ಶಾಂತಿ ಎನ್ನುವಂಥ ನೀತಿಯನ್ನ ಕೈಬಿಟ್ಟು 75 ವರ್ಷಗಳ ಹಿಂದೆ ಸ್ವಂತವನ್ನು ಪಡೆದುಕೊಂಡು ನಮ್ಮದಾಗಿರ್ತಕ್ಕಂಥ ಒಂದು ಅಳತೆಯನ್ನ ಆರಂಭಿಸಲಿಕ್ಕಾಗಿ ನಾವೇ ರೂಪಿಸಿಕೊಂಡಂತ ಸಂವಿಧಾನಾತ್ಮಕ ಚೌಕಟ್ಟನ್ನು ಮೀರಿ ಇವತ್ತು ಕೆಲವು ಸಂಘಟನೆಗಳು ತಮ್ಮ ಉದ್ದೇಶವನ್ನು ಸಾಧಿಸಿಕೊಳ್ಳಲು ಹಾನಿಕಾರಕ ಈ ಸಾಮಾಜಿಕ ವ್ಯವಸ್ಥೆಗೆ ಅಥವಾ ಈ ಒಂದು ರಾಷ್ಟ್ರಕ್ಕೆ ಇಲ್ಲವೇ ಜನಸಮೂಹಕ್ಕೆ ತೊಂದರೆಯನ್ನುಂಟು ಮಾಡುವ, ಭೀತಿಯನ್ನುಂಟು ಮಾಡುವ, ಆತಂಕವನ್ನುಂಟು ಮಾಡುವಂತ ಹಾನಿಕಾರಕ ವಿಧಾನಗಳನ್ನ ಇಲ್ಲವೇ ತಂತ್ರಗಳನ್ನ ಏನು ಬಳಸಿಕೊಳ್ತಾರಲ್ಲ ಅದನ್ನ ನಾವಿಲ್ಲಿ ಉಗ್ರವಾದ ಅಂತ ಕರಿತಾ ಇದ್ದೀವಿ. ಇಂಥ ಉಗ್ರವಾದವೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಯುಂಟು ಮಾಡುವ ಹಲವು ಅಂಶಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದುದು ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ಭಾರತವು ಸ್ವಾತಂತ್ರ್ಯೋತ್ತರ ಕಾಲದಿಂದಲೂ ಉಗ್ರವಾದದ ಸಮಸ್ಯೆಯನ್ನ ಎದುರಿಸುತ್ತಲಿದೆ. ಉದಾಹರಣೆಗೆ ನಾಗಾಲ್ಯಾಂಡ್, ಮಿಜೋರಾಂ, ತ್ರಿಪುರಾ, ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾಲ್ಯಾಂಡ್ ಗಳಲ್ಲಿ ನಡೆದ ಉಗ್ರವಾದವನ್ನ ಭಾರತವು ಎದುರಿಸಿದೆ. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಉಗ್ರವಾದವು ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಯುಂಟು ಮಾಡುವ ಹಲವಾರು ಅಂಶಗಳಲ್ಲಿ ಒಂದಾಗಿದೆ ಅಂತ ಸ್ಪಷ್ಟಪಡಿಸ್ತಾ ಇದೆ. ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ. ಸ್ವಾತಂತ್ರ್ಯವನ್ನು ಪಡೆದ ನಂತರ ನಮ್ಮ ನಾವೇ ಆಳ್ವಿಕೆ ಮಾಡಿಕೊಳ್ಳುವಂತ ಪ್ರಜಾಸತ್ತಾತ್ಮಕದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ರೂಢಿಸಿಕೊಂಡ್ವಿ. ಗುಲಾಮಗಿರಿಯಿಂದ ನಾವೇನು ಹೊರ ಬಂದಿವಿ.
ಭಾರತವು ಸ್ವತಂತ್ರೋತ್ತರ ಕಾಲದಿಂದಲೂ ಯಾವಾಗ ಸ್ವತಂತ್ರವನ್ನು ಪಡ್ಕೊಂಡಿವಿ, ಸ್ವತಂತ್ರವನ್ನು ಪಡ್ಕೊಂಡು ನಮ್ಮದಾಗಿರ್ತಕ್ಕಂಥ ಒಂದು ಆಳ್ವಿಕೆ ವ್ಯವಸ್ಥೆ ನಾವೇ ರೂಢಿಸಿಕೊಂಡಿವಿ. ಅಂದಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಭಾರತ ಅಥವಾ ಭಾರತೀಯ ಸಮಾಜ ಉಗ್ರವಾದ ಎನ್ನುವ ಒಂದು ಪಡಂಭೂತ ಅಥವಾ ಸಮಸ್ಯೆಯನ್ನ ಅದು ಎದುರಿಸುತ್ತಿದೆ. ನಾವಿಲ್ಲಿ ಕೆಲವಿಷ್ಟು ಸನ್ನಿವೇಶಗಳನ್ನ ಉದಾಹರಿಸುವುದಾದ್ರೆ 1951ರಲ್ಲಿ ನಾಗಾಲ್ಯಾಂಡ್, ಆ ನಾಗಾಲ್ಯಾಂಡ್ ಎನ್ನುವಂಥ ಒಂದು ರಾಜ್ಯ ತನ್ನ ಅನನ್ಯತೆಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಹಿಂಸಾತ್ಮಕವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ವಿಧಾನವನ್ನ ಬಳಸಿಕೊಂಡು ಉಗ್ರವಾದ ಚಟುವಟಿಕೆಯಲ್ಲಿ ಪಾಲ್ಗೊಂಡಿತ್ತು ಅನ್ನು ಸ್ಪಷ್ಟಪಡಿಸಬಹುದಾಗಿದೆ. ಅದೇ ರೀತಿಯಾಗಿ 1976ರಲ್ಲಿ ಈಶಾನ್ಯ ಬರತಕ್ಕಂಥ ಮಿಜೋರಾಂ ರಾಜ್ಯದಲ್ಲೂ ಕೂಡ ಉಗ್ರವಾದ ಚಟುವಟಿಕೆ ನಡೆದಿತ್ತು. 1980ರಲ್ಲಿ ತ್ರಿಪುರಾ ರಾಜ್ಯ, ಅದೇ ರೀತಿಯಾಗಿ 1986ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥ ಗೂರ್ಖರು ಹೆಚ್ಚಾಗಿ ವಾಸಿಸುವಂತ ನೆಲೆಗಳನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಗೂರ್ಖಾ ಲ್ಯಾಂಡ್ ಅನ್ನ ನಿರ್ಮಿಸುವುದಕ್ಕಾಗಿ ಅಂತ ಹೊಸ ರಾಜ್ಯವನ್ನ ಅಸ್ತಿತ್ವ ತರುವುದಕ್ಕಾಗಿ ಅಲ್ಲಿರ್ತಕ್ಕಂಥ ಜನರು ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಉಗ್ರವಾದದ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗಾಗಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಇಲ್ಲವೇ ನಮ್ಮ ದೇಶವು ಇತ್ತೀಚಿನ ವರ್ಷಗಳಲ್ಲಿ ಉಗ್ರವಾದದ ಸಮಸ್ಯೆಯನ್ನ ಎದುರಿಸುತ್ತಿರುವುದರಿಂದ ಇದೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿ ಪರಿಣಮಿಸಿರುವ ಇಲ್ಲವೇ ಅಡ್ಡಿಯುಂಟು ಮಾಡುವ ಅಂಶಗಳಲ್ಲಿ ಒಂದು ಸ್ಪಷ್ಟಪಡಿಸಬಹುದಾಗಿದೆ. ಜನರ ಮನಸ್ಸಿನಲ್ಲಿ ದಿಗಿಲು ಇಲ್ಲವೇ ಭಯವನ್ನು ಹುಟ್ಟಿಸುವುದರ ಮೂಲಕ ತಮ್ಮ ಉದ್ದೇಶವನ್ನು ಸಾಧಿಸಲು ಸಂಘಟಿತ ಸಮೂಹವೊಂದು ಹಿಂಸಾಚಾರಕ್ಕೆ ಇಳಿಯುವುದೇ ಭಯೋತ್ಪಾದನೆಯಾಗಿದೆ. ಇಲ್ಲಿ ಉಗ್ರವಾದ ಯಾವ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಆತಂಕವನ್ನುಂಟು ಮಾಡಿದೆ, ಸವಾಲಾಗಿ ಪರಿಣಮಿಸಿದೆ ಎಂಬುದನ್ನು ನಾವು ಅರ್ಥೈಸಿಕೊಂಡ ನಂತರ ಇನ್ನು ಭಯೋತ್ಪಾದನೆ ಹೇಗೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಐಕ್ಯತೆಯನ್ನ, ಒಂದು ಭಾವೈಕ್ಯತೆಯನ್ನ ಸಾಧಿಸಲು ಇದು ಯಾವ ರೀತಿಯಾಗಿ ಸವಾಲಾಗಿ ಪರಿಣಮಿಸಿದೆ ಎನ್ನುವುದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ. ಜನರ ಮನಸ್ಸಿನಲ್ಲಿ ದಿಗಿಲು ಇಲ್ಲವೇ ಭಯವನ್ನು ಹುಟ್ಟಿಸುವುದರ ಮೂಲಕ ಜನರಿಗೆ ಭಯ ಬಂದಿರಬೇಕು, ಜನತೆಯನ್ನು ದಿಗಿಲುಗೊಳ್ಳಬೇಕು. ಆ ಜನರಲ್ಲಿ ದಿಗಿಲು ಭಯವನ್ನು ಹುಟ್ಟಿಸುವುದರ ಮೂಲಕ ತಮ್ಮ ಉದ್ದೇಶಗಳನ್ನ ತಾವೇನು ಅನ್ಕೊಂಡಿರ್ತಾರಲ್ಲ, ತಾವೇನು ಸಾಧಿಸ್ಬೇಕಂತಾರಲ್ಲ, ತಾವೇನು ಪಡ್ಕೊಳ್ಬೇಕಂತಾರಲ್ಲ, ಅಂತ ಉದ್ದೇಶಗಳನ್ನ ಸಾಧಿಸಲು ಸಂಘಟಿತ ಸಮೂಹವೊಂದು ಹಿಂಸಾಚಾರಕ್ಕೆ ಇಳಿಯುವುದೇ ಭಯೋತ್ಪಾದನೆಯಾಗಿದೆ. ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟವಾಗುತ್ತೆ ಎಂಬುದನ್ನು ನೋಡುವುದಿಲ್ಲ, ಇದರಿಂದ ಜನರು ಸಾವಿಗೀಡಾಗುತ್ತಾರೆ ನೋಡುವುದಿಲ್ಲ, ಸಾಕಷ್ಟು ಜನ ಅಂಗವಿಕಲರಾಗುತ್ತಾರೆ ಎಂಬುದನ್ನು ಅವ್ರ ಗಮನಕ್ಕೆ ಬರೋದಿಲ್ಲ, ಅನೇಕ ಜನ ಮಹಿಳೆಯರು ವಿಧಿವರಾಗ್ತಾರ, ಅನೇಕ ಮಕ್ಕಳೇನು ಅನಾಥರಾಗ್ತಾರ ಅನ್ನುವಂಥ ಭಾವನೆಯು ಇಂತಹ ಸಂಘಟನೆಗೆ ಇರುವುದಿಲ್ಲ. ಅವರೆಂದರೂ ಕೂಡ ತಮ್ಮ ಉದ್ದೇಶಿತ ಸಾಧನೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಜನರಲ್ಲಿ ದಿಗಿಲನ್ನ ಇಲ್ಲವೇ ಭಯವನ್ನ ಹುಟ್ಟಿಸುವುದರ ಮೂಲಕ ಅವರು ಹಿಂಸಾಚಾರದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾರ. ಇದನ್ನು ನಾವು ಭಯೋತ್ಪಾದನೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದನಾ ಸಂಘಟನೆಗಳಾದ ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್, ಲಿಬರೇಷನ್ ಆಫ್ ತಮಿಳ್ ಟೈಗರ್ಸ್, ಇಲಂ, ಆಲ್ ಖೈದಾ, ಇಂಡಿಯನ್ ಮುಜಾಹಿದೀನ್ ಮೊದಲಾದವುಗಳು ದೇಶದ ಅಖಂಡತೆಗೆ ಮಾರಕವಾಗುವ ರೀತಿಯಲ್ಲಿ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ದೇಶವನ್ನ ಅಸ್ಥಿರಗೊಳಿಸುವ ಪ್ರಯತ್ನವನ್ನ ಮಾಡುತ್ತಲಿವೆ. ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ 1947ರಿಂದೀಚೆಗೆ ನಮ್ಮ ದೇಶದಷ್ಟಲ್ಲ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವಂತ ಹಿಂಸಾಚಾರ ಕಿಳಿಯುವಂತ ಪ್ರಯತ್ನವನ್ನ ಅನೇಕ ಭಯೋತ್ಪಾದನಾ ಸಂಘಟನೆಗಳು ಮಾಡ್ತಾ ಇವೆ. ಅದು ಭಾರತಕ್ಕೂ ಕೂಡ ಹೊಸದಲ್ಲ. ಅಂತ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದನೆ ಸಂಘಟನೆ ಯಾವುದ್ರ ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್. ಇದು
ಭಾರತ ಸ್ವತಂತ್ರವಾದ ನಂತರ ಆರಂಭದಲ್ಲಿ ಭಾರತೀಯ ಒಕ್ಕೂಟಕ್ಕೆ 581 ಸಂಸ್ಥಾನಗಳು ಸೇರ್ಪಡೆಗೊಂಡು ಆದ್ರ ಆ ಕಾಶ್ಮೀರ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಅರಸ ಒಂದಿಷ್ಟು ಗೊಂದಲಕ್ಕೊಳಗಾಗಿದ್ರೆ ಇದನ್ನ ಭಾರತ ಒಕ್ಕೂಟಕ್ಕೆ ಸೇರಿಸಬೇಕೇ ಅಥವಾ ಪಾಕಿಸ್ತಾನಕ್ಕೆ ಸೇರಿಸಬೇಕೆನ್ನುವಂತ ಗೊಂದಲಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಆ ಅರಸನ ಮೇಲೆ ಆ ರಾಜನ ಮೇಲೆ ದಾಳಿ ಮಾಡಿದವರು ಭಾರತಕ್ಕೆ ನಾವು ಸೇರ್ಲಿಕ್ಕೆ ಇಚ್ಛೆ ಪಡ್ತೀವಿ ಅಂದ್ರು. ಅಂತ ಒಂದು ಜಮ್ಮು ಕಾಶ್ಮೀರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಾದಿತ ಕೇಂದ್ರವಾಗಿ ರೂಪಿತವಾಗಿದ್ದು ಅಲ್ಲಿಯ ಜನ ಮತ್ತು ಹೊರಗಿನ ಜನರ ಕುಮ್ಮಕ್ಕಿನಿಂದ ಒಂದು ಭಯೋತ್ಪಾದನಾ ಸಂಘಟನೆಯನ್ನ ಅವು ರೂಢಿಸಿಕೊಂಡಿರ್ತವ ಸಂಘಟನೆ ಮಾಡಿಕೊಂಡಿವೆ ಅಂತ ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅನ್ನುವಂತ ಒಂದು ಭಯೋತ್ಪಾದಕ ಸಂಘಟನೆ ಆಗಾಗ್ಗೆ ಅಲ್ಲಲ್ಲಿನೂ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಅಲ್ಲಿರ್ತಕ್ಕಂಥ ಜನರನ್ನ ಭಯಗೊಳಿಸುವ, ದಿಗಿಲುಗೊಳ್ಳುವಂತೆ ಮಾಡುವ, ಇಲ್ಲವೇ ಅವರನ್ನ ಅಲ್ಲಿಂದ ಕಾಲ್ ತೆಗೆಯುವಂತ ಮಾಡುವ ಪ್ರಯತ್ನವನ್ನ ಸುಮಾರು ವರ್ಷಗಳಿಂದಲೂ ಕೂಡ ಮಾಡುತ್ತಲೇ ಬಂದಿದೆ. ಅದೇ ರೀತಿಯಾಗಿ ಲಿಬರೇಷನ್ ಆಫ್ ತಮಿಳ್ ಟೈಗರ್ಸ್ ಇದು ಭಾರತಕ್ಕಿಂತ ಹೆಚ್ಚಾಗಿ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಶ್ರೀಲಂಕಾಕ್ಕೆ ಬಹಳಷ್ಟು ತಲೆನೋವಾಗಿರ್ತಕ್ಕಂಥ ಒಂದು ಸಂಘಟನೆಯಾಗಿತ್ತು. ಆ ಶ್ರೀಲಂಕಾದಲ್ಲಿ ಪ್ರತ್ಯೇಕವಾಗಿ ತಮಿಳರಿಗೆ ಒಂದು ರಾಷ್ಟ್ರ ಬೇಕು, ಪ್ರತ್ಯೇಕ ತಮಿಳ ರಾಷ್ಟ್ರವನ್ನ ನಿರ್ಮಿಸ್ತೀವಿ ಎನ್ನುವಂತ ನಿಟ್ಟಿನೊಳಗ ಆ ಒಂದು LTT ಎನ್ನುವಂತ ಒಂದು ಸಂಘಟನೆ ಆ ಸರ್ಕಾರಕ್ಕೆ ಸವಾಲನ್ನ ಒಡ್ಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ, ಸಾಕಷ್ಟು ಜನರ ಸಾವು ನೋವುಗಳಿಗೆ ಕಾರಣವಾಯಿತು. ಅದೇ ಸಂದರ್ಭದೊಳಗ ಅಂದಿನ ಪ್ರಧಾನಮಂತ್ರಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಶ್ರೀಲಂಕಾಕ್ಕೆ ಪ್ರವಾಸ ಮಾಡಿ ಇಲ್ಲ ಈ ಒಂದು ಸಂಘಟನೆ ಭಯೋತ್ಪಾದಕ ಸಂಘಟನೆ ಹತ್ತಿಕ್ಕಲು ನನ್ನ ಸೈನ್ಯವನ್ನ ಕಳಿಸಿಕೊಡ್ತೀನಿ ಅಂತ ಒಂದು ಮಾತನ್ನ ಕೊಟ್ಟಿದ್ರು. ಆದ್ರ ಅದೇ LTT ಸಂಘಟನೆ ಅವರನ್ನ ತಮಿಳುನಾಡಿನಲ್ಲಿ ಏನೋ ಆತ್ಮಾಹುತಿ ಬಾಂಬಿನಿಂದ ಕೊಂದು ಹಾಕಿತು ಅನ್ನೋ ಸ್ಪಷ್ಟಪಡಿಸಬಹುದು. ಇವತ್ತು ಆ LTT ಅನ್ನುವಂಥ ಭಯೋತ್ಪಾದಕ ಸಂಘಟನೆ ಬಹಳ ಇಷ್ಟು ಕಿಣಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಆಲ್ ಖೈದಾ ವಿದ್ಯಾರ್ಥಿಗಳು 2001ರಲ್ಲಿ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತು ಪೆಂಟಗಾನ್ ಮೇಲೆ ವಿಮಾನವನ್ನು ನುಗ್ಗಿಸುವುದರ ಮೂಲಕ 110 ಅಂತಸ್ತಿನ ಕಟ್ಟಡವನ್ನು ಕೆಲವು ಸೆಕೆಂಡ್ಗಳಲ್ಲಿ ಧರೆಗುಳಿಯುವಂತೆ ಮಾಡಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ವಿದ್ಯಾರ್ಥಿಗಳೇ. ಅದು ದೂರದರ್ಶನದ ಮೂಲಕ ಸುಮಾರು 20,000 ಜನ ಸಾವನ್ನಪ್ಪಿದರು. ಕೆಲವು ಸೆಕೆಂಡ್, 1 ನಿಮಿಷ ಕೂಡ ಆಗಿಲ್ಲ. 110 ಅಂತಸ್ತಿನ ಒಂದು ವಿಶ್ವ ವ್ಯಾಪಾರಿ ಕಟ್ಟಡವನ್ನ ಅದು ನೆಲಕುಳಿಸಿತು ಆಲ್ ಖೈದಾ ಎನ್ನುವಂತ ಸಂಘಟನೆ. ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲೂ ಕೂಡ ಸಾಕಷ್ಟು ಈ ಆಲ್ ಖೈದಾ ಎನ್ನುವಂತ ಸಂಘಟನೆ ಅಲ್ಲಲ್ಲಿ ಆಗಾಗ್ಗೆ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುತ್ತದೆ. ಅದೇ ರೀತಿಯಾಗಿ ಇಂಡಿಯನ್ ಮುಜಾಹಿದ್ ಮೊದಲಾದವುಗಳು ಕೂಡ ನಮ್ಮ ಅಖಂಡ ಭಾರತೀಯ ಸಮಾಜದ ಅಸ್ತಿತ್ವಕ್ಕೆ ಇವು ಧಕ್ಕೆನುಂಟು ಮಾಡ್ತಾ ಇವೆ ಅಂತ ನಾವು ಸ್ಪಷ್ಟಪಡಿಸಬಹುದಾಗಿದೆ. ಸರಿ, ಹಾಗಾದ್ರೆ ಅಂತ ಉಗ್ರವಾದದ ಕುರಿತಂತೆ ಪ್ರೊಫೆಸರ್ ರಾಮ್ ಹೌಜಾ ರವರು ಭಾರತದಲ್ಲಿ ಕಂಡುಬರುವ ಉಗ್ರವಾದವನ್ನ ಒಂದು ಪಂಜಾಬಿನಲ್ಲಿ ಖಲಿಸ್ತಾನದ ಮೂಲದ ಉಗ್ರವಾದ, ಕಾಶ್ಮೀರದ ಉಗ್ರವಾದಿಗಳ ಆತಂಕವಾದ, ಅಸ್ಸಾಂನಲ್ಲಿ ಕಂಡುಬರುವ ಉಲ್ಫಾ ಉಗ್ರವಾದ ಹಾಗೂ ಪಶ್ಚಿಮ ಬಂಗಾಳ, ಬಿಹಾರ್, ಮಧ್ಯಪ್ರದೇಶ, ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಕಂಡುಬರುವ ನಕ್ಸಲ್ ಉಗ್ರವಾದ ಎಂದು 4 ಪ್ರಕಾರಗಳನ್ನು ಗುರುತಿಸಿದ್ದಾರೆ. ಇಲ್ಲಿ ಪ್ರೊಫೆಸರ್ ರಾಮ್ ಹೌಜಾ ಅವರು ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಉಗ್ರವಾದನ ಪ್ರಮುಖವಾಗಿ 4 ಪ್ರಕಾರಗಳಲ್ಲಿ ಅವರು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ಪಂಜಾಬಿನಲ್ಲಿ ಖಲಿಸ್ತಾನದ ಮೂಲಕ ಉಗ್ರವಾದ. ಆ ಸಿಖ್ ಸಮುದಾಯ ತಮ್ಮ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಿಖ್ ರಾಷ್ಟ್ರವನ್ನ, ದೇಶವನ್ನ ನಿರ್ಮಾಣ ಮಾಡುವುದರ ಸಲುವಾಗಿ ಖಲಿಸ್ತಾನ ಎನ್ನುವಂತ ಒಂದು ಪ್ರತ್ಯೇಕ ರಾಷ್ಟ್ರವನ್ನ ನಿರ್ಮಾಣ ಮಾಡುವ ಸಲುವಾಗಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಪಾಲ್ಗೊಂಡಿತ್ತು. ಹೀಗಾಗಿ ಇದನ್ನ ಪಂಜಾಬ್ನಲ್ಲಿ ಖಲಿಸ್ತಾನದ ಮೂಲದ ಉಗ್ರವಾದ ಅಂತ ಗುರುತಿಸಿದ್ದಾರೆ. 2 ಕಾಶ್ಮೀರ ಉಗ್ರವಾದಿಗಳ ಆತಂಕವಾದ. ಹೇಳಿದ್ವಲ್ಲ, ಇವತ್ತು ಜಮ್ಮು ಕಾಶ್ಮೀರ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿನೂ ಇದೆ. ಆದರೂ ಕೂಡ ಅಲ್ಲೇನೋ ಇವತ್ತಿಗೂ ಕೂಡ ಅದು ಕೆಲವೊಂದಿಷ್ಟು ಪ್ರದೇಶಗಳು ಹಾಗೆ ಉಳಿದಿವೆ. ಭಾರತಕ್ಕೆ ಸೇರಬೇಕು, ಪಾಕಿಸ್ತಾನಕ್ಕೆ ಸೇರಬೇಕು. ಅದರಾಚೆ ಚೀನಾ ಎನ್ನುವಂತ ರಾಷ್ಟ್ರವೂ ಕೂಡ ನಮ್ಮ ಭಾರತ ಕೆಲವೊಂದಿಷ್ಟು ಪ್ರದೇಶಗಳನ್ನು ಆಗಾಗ್ಗೆ ಕಬಳಿಸಲು ಕೂಡ ಪ್ರಯತ್ನಿಸ್ತಾ ಇದೆ ಅಂತ
ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅನ್ನುವಂತ ಒಂದು ಭಯೋತ್ಪಾದನಾ ಸಂಘಟನೆ ಆ ಕಾಶ್ಮೀರದ ಏನು ಉಗ್ರವಾದಿಗಳ ಒಂದು ಆತಂಕವಾದ. 3, ಅಸ್ಸಾಂನಲ್ಲಿ ಕಂಡುಬರುವ ಉಲ್ಫಾ ಉಗ್ರವಾದ. ಅಸ್ಸಾಮಿಗಳಿಗೆ ಮಾತ್ರ, ಬೇರೆಯವರಿಗೆಲ್ಲ ಎನ್ನುವಂತ ನಿಟ್ಟಿನಲ್ಲಿರ್ತಕ್ಕಂಥ ಅಸ್ಸಾಮಿಗರು ಒಂದು ಅಲ್ಫಾ ಉಗ್ರವಾದವನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಅಲ್ಫಾ ಎನ್ನುವಂಥ ಒಂದು ಸಂಘಟನೆ ಮೂಲಕವಾಗಿ ಅವರು ಅಲ್ಲಿ ಉಗ್ರವಾದ ಚಟುವಟಿಕೆ ಪಾಲ್ಗೊಂಡು. ಹೀಗಾಗಿ ಅದನ್ನ ಅಸ್ಸಾಂನಲ್ಲಿ ಕಂಡುಬರುವ ಅಲ್ಫಾ ಉಗ್ರವಾದ ಅಂತ ಗುರುತಿಸಿದ್ದಾರೆ. ಇನ್ನು 4ನೇದಾಗಿ ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ಒರಿಸ್ಸಾ, ಆಂಧ್ರ ಪ್ರದೇಶಗಳಲ್ಲಿ ಕಂಡುಬರುವ ನಕ್ಸಲ್ ಉಗ್ರವಾದ. ಈ ನಕ್ಸಲ್ ಉಗ್ರವಾದ ಅನ್ನುವಂಥದ್ದು ಬ್ರಿಟಿಷರ ಆಳ್ವಿಕಾಲದಲ್ಲಿ ಇದು ಜಮೀನುದಾರ ವಿರುದ್ಧ ಹುಟ್ಟಿಕೊಂಡಂತ ಒಂದು ನಕ್ಸಲ್ ಬಾರಿ ಎನ್ನುವಂಥ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ರೈತರು ಆ ಒಂದು ಬ್ರಿಟಿಷರ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟವಾಗಿತ್ತು. ಅದೇ ಮುಂದೆ ನಕ್ಸಲ್ ಬಾರಿ ಎನ್ನುವಂತ ಗ್ರಾಮದ ಹೋರಾಟ ಮುಂದೆ ನಕ್ಸಲ್ ವಾದ ಅಂತಲೂ ಕೂಡ ಅದು ಆರಂಭವಾಯಿತು. ಇದು ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಶ್ರೀಮಂತ ರೈತರ, ಜಮೀನುದಾರರ ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಒಂದು ಸೇಡನ್ನ ತೀರಿಸಿಕೊಳ್ಳುವುದಕ್ಕಾಗಿ ನಡೀತಕ್ಕಂಥ ಒಂದು ಉಗ್ರವಾದದ ಚಟುವಟಿಕೆ. ಇತ್ತೀಚಿನ 2 ದಶಕಗಳ ಅವಧಿಯಲ್ಲಿ ನಮ್ಮ ಒಂದು ಪಶ್ಚಿಮ ಸಹ್ಯಾದ್ರಿ ಬೆಟ್ಟದ ಪ್ರದೇಶದಲ್ಲೂ ಕೂಡ ಕೆಲವೊಂದಿಷ್ಟು ಜನ ನಕ್ಸಲ್ವಾದಿಗಳು ನೆಲೆಯನ್ನ ಮಾಡಿಕೊಂಡಿದ್ದರು. ಅವರನ್ನ ಹತ್ತಿಕ್ಕುವ ಪ್ರಯತ್ನವನ್ನ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯು ಸಮರ್ಥವಾಗಿ ಆ ಕಾರ್ಯವನ್ನ ಮಾಡಿತು ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳು. ಪಂಜಾಬ್ನಲ್ಲಿ ಖಲಿಸ್ತಾನ ಮೂಲದ ಸಿಖ್ ಉಗ್ರವಾದವು ಧಾರ್ಮಿಕ ಸ್ವರಾಷ್ಟ್ರದ ಕನಸನ್ನ ಆಧರಿಸಿದ್ದರೆ, ಕಾಶ್ಮೀರ ಉಗ್ರವಾದಿಗಳ ಆತಂಕವಾದವು ತಮ್ಮದೇ ಆದ ಅನನ್ಯತೆಗಾಗಿ ನಡೆಸಿದ ಹೋರಾಟವಾಗಿದೆ. ಮುಂದುವರೆದು ಹೇಳ್ತಾರೆ, ಪಂಜಾಬ್ನಲ್ಲಿ ಏನು ಖಲಿಸ್ತಾನ ಮೂಲದ ಸಿಖ್ ಉಗ್ರವಾದ ಇತ್ತಲ್ಲ, ಅದು ಧಾರ್ಮಿಕ ಸ್ವರಾಷ್ಟ್ರದ ಕನಸನ್ನ ಆಧರಿಸಿತ್ತು. ಅಂದ್ರೆ ಸಿಖ್ಖರು ನಮ್ಮದಾಗಿರ್ತಕ್ಕಂಥ ಸಿಖ್ ಧರ್ಮದ ಅನ್ಯಾಯಗಳನ್ನು ಒಳಗೊಂಡಂತ ಪ್ರದೇಶವನ್ನ ಒಂದು ರಾಷ್ಟ್ರವನ್ನಾಗಿ ಮಾಡಬೇಕು, ಆ ರಾಷ್ಟ್ರಕ್ಕೆ ಖಲಿಸ್ತಾನ ಅಂತ ಹೆಸರು ನೀಡಬೇಕು ಅಂತ ಅವರ ವಿಚಾರಧಾರೆ ಮೂಲಕವಾಗಿ ಉಗ್ರವಾದ ಚಟುವಟಿಕೆ ಪಾಲ್ಗೊಂಡಿದ್ದು. ಹೀಗಾಗಿ ಸ್ವರಾಷ್ಟ್ರದ ಒಂದು ಕನಸನ್ನು ಆಧರಿಸಿತ್ತು. ಇನ್ನು ಕಾಶ್ಮೀರ ಉಗ್ರವಾದಿಗಳ ಆತಂಕವಾದ ತಮ್ಮದೇ ಆದ ಅನನ್ಯತೆಗಾಗಿ ಹೋರಾಟವನ್ನ ನಡೆಸಿತ್ತು ಅಂತ ಪ್ರೊಫೆಸರ್ ರಾಮಹೌಜಿ ಅವರು ಅಭಿಪ್ರಾಯನ ಪಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಇನ್ನು ನಕ್ಸಲ್ವಾದಿ ಉಗ್ರವಾದವು ವರ್ಗ ವೈರತ್ವವನ್ನು ಆಧರಿಸಿದರೆ, ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವ ಉಗ್ರವಾದವು ಅನನ್ಯತೆಯ ಸಮಸ್ಯೆ ಮತ್ತು ಅಸಮಾಧಾನಗಳ ಫಲಶ್ರುತಿಯಾಗಿದೆ. ಒಟ್ಟಿನಲ್ಲಿ ಉಗ್ರವಾದ ಮತ್ತು ಭಯೋತ್ಪಾದನೆ ಭಾವೈಕ್ಯತೆಗೆ ಅಡ್ಡಿಯನ್ನುಂಟು ಮಾಡಿದೆ. ನೋಡಿಲಿ, ನಕ್ಸಲ್ ಉಗ್ರವಾದ ವರ್ಗ ವೈರತ್ವ ಅಂದ್ರೆ ಶ್ರೀಮಂತ ಬಡವ, ಮೇಲ್ವರ್ಗ ಕೆಳವರ್ಗ. ನಮ್ಮಲ್ಲಿ ಸಾಮಾನ್ಯವಾಗಿ ಜಾತಿ ವ್ಯವಸ್ಥೆ ಇದ್ದಿರಲಾಗಿ ಇಲ್ಲಿ ಮೇಲ್ವರ್ಗ ಕೆಳವರ್ಗ ಹೆಚ್ಚಾಗಿ ಇಲ್ಲೇನೋ ಶ್ರೀಮಂತ ಮತ್ತು ಬಡವ ಎನ್ನುವಂತ ಒಂದು ಅಸಮಾನತೆ ತುಂಬಿಕೊಳ್ತಾ ಇತ್ತು. ಅಂತ ವರ್ಗ ವೈರತ್ವವನ್ನು ಆಧರಿಸಿದೆ. ಯಾಕಂದ್ರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿ ಒಂದು ಗ್ರಾಮದ ಭೂಮಿ ಸೀಮೆಗಳೆಲ್ಲವನ್ನೂ ಕೂಡ ಆ ಗ್ರಾಮದ ಒಬ್ಬ ವ್ಯಕ್ತಿಯ ಕೈಯಾಗಿ ನೀಡಿ ಆತನ ಜಮೀನುದಾರ, ಜೋಡಿದಾರ, ಜಾಗೀರ್ದಾರ ಅನ್ನುವಂಥ ಮೊದಲಾದ ಹೆಸರಿನಿಂದ ನಾಮಕರಣ ಮಾಡಲಾಯಿತು. ಆ ವ್ಯಕ್ತಿ ಆ ಇರುವ ಭೂಮಿ ಸೀಮೆಗಳೆಲ್ಲವನ್ನೂ ಕೂಡ ಸಾಗುವಳಿದಾರರಿಗೆ ಭೂಮಿ ನೀಡಿ ಅವರಿಂದ ಕಂದಾಯವನ್ನ ವಸೂಲು ಮಾಡಿ ಸಂಗ್ರಹಿಸಿ ಒಂದಿಷ್ಟು ಭಾಗವನ್ನ ತಾನಿಟ್ಟುಕೊಂಡು ಉಳಿದ ಭಾಗವನ್ನ ಸರ್ಕಾರದ ಖಜಾನೆಗೆ ಸೇರಿಸಬೇಕಾಗಿತ್ತು. ಅದೆಷ್ಟೋ ಸಂದರ್ಭಗಳಲ್ಲಿ ಅಂತ ಜಮೀನುದಾರರು ರೈತರನ್ನ ಶೋಷಣೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಬರಗಾಲ ಬಿದ್ದಾಗ, ಮಳೆ ಬರದೇ ಹೋದಾಗ, ಬೆಳೆ ಬರದೇ ಹೋದಾಗ ಕಡ್ಡಾಯವಾಗಿ ಕಂದಾಯವನ್ನ ಸಂಗ್ರಹಿಸುವ, ಕೊಡದೆ ಹೋದ್ರ ಭೂಮಿಯನ್ನು ಕಿತ್ತಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದರ ಫಲವಾಗಿ ರೈತಾಪಿ ವರ್ಗ ಇಂಥ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರು. ಅದು ವರ್ಗ ವೈರತ್ವವನ್ನ ಆಧರಿಸಿದೆ. ಇನ್ನು ಈಶಾನ್ಯ ವಲಯಗಳಲ್ಲಿ ಕಂಡು ಬರತಕ್ಕಂಥ ಉಗ್ರವಾದ ಅನನ್ಯತೆಯ ಸಮಸ್ಯೆ, ಅಸಮಾನ ಫಲಶ್ರುತಿಯಾಗಿದೆ. ಇವತ್ತು ಈಶಾನ್ಯ ಬರತಕ್ಕಂಥ ಹಲವು ರಾಜ್ಯಗಳು ಪರ್ವತ ಶ್ರೇಣಿಗಳಿಂದ, ಗುಡ್ಡುಗಾಡುಗಳಿಂದ ಆವೃತವಾಗಿದ್ದು ಅವರ ತಮ್ಮ ಅನನ್ಯತೆಯನ್ನು, ತಮ್ಮ ತನವನ್ನ ಕಾಯ್ದುಕೊಳ್ಳುವುದರ ಸಲುವಾಗಿ ಜೊತೆಗೆ ನಾವು ಇಷ್ಟೆಲ್ಲ ಈ ಒಕ್ಕೂಟ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಒಂದು ಅಭಿವೃದ್ಧಿಗಾಗಿ, ನಮ್ಮೊಂದು ಜೀವನದ ಕಲ್ಯಾಣಕ್ಕಾಗಿ ಸರ್ಕಾರ ಅಥವಾ ಈ ವ್ಯವಸ್ಥೆ ಏನೂ ಕೂಡ ಮಾಡಿಲ್ಲ. ನಮ್ಮಷ್ಟಿಗೆ ನಾವೇ ಪ್ರತ್ಯೇಕವಾಗಿರ್ತೀವಿ, ಪ್ರತ್ಯೇಕ ರಾಷ್ಟ್ರದ ನಿರ್ಮಾಣ ನಾವು ಮಾಡಿಕೊಳ್ಳುತ್ತೀವಿ, ನಾವು ಈ ಒಕ್ಕೂಟ ವ್ಯವಸ್ಥೆಯಿಂದ ಹೊರಗಿರ್ತೀವಿ ಅಂತ ಆ ಈಶಾನ್ಯ ವಲಯದಲ್ಲಿ ಬರ್ತಕ್ಕಂಥ ಹಲವು ರಾಜ್ಯಗಳು ಅನನ್ಯತೆ ಹಾಗೂ ಅಸಮಾಧಾನದ ಒಂದು ಫಲಶ್ರುತಿಯಿಂದ ಆ ಉಗ್ರವಾದಲ್ಲಿ
ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸುವಾಗ ಸವಾಲಾಗಿ ಇಲ್ಲವೇ ಅಡ್ಡಿ ಉಂಟು ಮಾಡುವಂತ ಹಲವು ಅಂಶಗಳಲ್ಲಿ ಉಗ್ರವಾದ ಮತ್ತು ಭಯೋತ್ಪಾದನೆಯೂ ಕೂಡ ಕಾರಣ ಅಂತವಿಲ್ಲಿ ಹೇಳಬಹುದಾಗಿದೆ. ಕೇವಲ ಈ 4 ಅಂಶಗಳು ಮಾತ್ರ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯ ಅಡ್ಡಿ ಉಂಟು ಮಾಡದೆ ಸವಾಲಾಗಿ ಪರಿಣಮಿಸಿದೆ. ಇನ್ನು ಹಲವಾರು ಅಂಶಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಮಾರಕವಾಗಿರುವ ಇಲ್ಲವೇ ಸವಾಲಾಗಿರುವ ಒಂದಿಷ್ಟು ಅಂಶಗಳಲ್ಲಿ ಗುರುತಿಸಬಹುದಾಗಿದೆ. ಭ್ರಷ್ಟಾಚಾರ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬಿ ತುಳುಕ್ತಾರೆ. ಒಂದು ಕಾಲಕ್ಕೆ ಕೇವಲ ಆಳ್ವಿಕೆಗೆ ಮಾತ್ರ, ರಾಜಭಾರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ನಮ್ಮ ದೈನಂದಿನ ಜೀವನದ ಸರ್ವ ಕ್ಷೇತ್ರಗಳು ಕೂಡ ಈ ಭ್ರಷ್ಟಾಚಾರ ವ್ಯಾಪಿಸಿಕೊಂಡಿದ್ದು ಜನ ಈ ವ್ಯವಸ್ಥೆಯ ಬಗ್ಗೆ ಭ್ರಮನಿರಸಗೊಂಡಿದ್ದಾರೆ. ಬಡತನ ಸುಮಾರು 40 ವರ್ಷಗಳಿಂದ ಭಾರತೀಯ ಸಮಾಜವನ್ನ ಬಡ ಜನರಿಂದ ಕೂಡಿರುವಂತ ಶ್ರೀಮಂತ ರಾಷ್ಟ್ರ ಎಂದು ಕರೆಯುವಂತ ವಾಡಿಕೆ ಇತ್ತು. ಇವತ್ತು ಕಾಲ ಬದಲಾಗಿದೆ. ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ನೀತಿಯಿಂದಾಗಿ ಅಂದಿನಷ್ಟು ಬಡತನವೆಂದುವಿಲ್ಲ. ಆದರೂ ಕೂಡ ಬಡತನದ ರೇಖೆಗಿಂತ ಕೆಳಗೆ ಬರುವ ಸಂಖ್ಯೆ ಇಂದಿಗೂ ಕೂಡ 22% ಎನ್ನುವುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಅದೇ ರೀತಿ ನಿರುದ್ಯೋಗ, ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗವನ್ನು ಸೃಷ್ಟಿಸುವ ಕಾರ್ಯ ಇವತ್ತು ನಮ್ಮ ಜನಪ್ರತಿನಿಧಿಗಳಿಂದ ಆಗುತ್ತಿಲ್ಲ. ಉದ್ಯೋಗ ಇರದೆ ನಿರುದ್ಯೋಗ ಸ್ಥಿತಿ ಬಂದಾಗ ಆ ನಿರುದ್ಯೋಗ ತಲೆಯಲ್ಲಿ ವಿನಾಕಾರಣ ಸಮಾಜ ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತ ಆಲೋಚನೆಗಳು ಬರ್ತಾವೆ. ಯುವಜನ ಅಶಾಂತಿ, ಅದೇ ರೀತಿ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ. ಇವತ್ತು ಅಗರ್ಭ ಶ್ರೀಮಂತರು ಇದ್ದಾರೆ, ಒಂದೊತ್ತಿನ ಊಟಕ್ಕೂ ಕೂಡ ಗತಿಯಲ್ಲಿರ್ತಕ್ಕಂಥ ಜನಸಮೂಹ ಕೂಡ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿವೆ. ಇಂಥ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರವೂ ಕೂಡ ಒಂದು. ಜಾತೀಯತೆ, ಜಾತಿ ವ್ಯವಸ್ಥೆಯ ಜಾತಿ ಪದ್ಧತಿಯ ಗರ್ಭದಲ್ಲಿಯೇ ಜಾತೀಯತೆ ಇವತ್ತು ಉಗಮವಾಗಿದ್ದು ಅದು ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಮಾರಕವಾಗಿ ಪರಿಣಮಿಸಿದೆ. ಇನ್ನು ಪ್ರಾದೇಶಿಕ ಪಕ್ಷಗಳು, ಬೇರೆ ರಾಜ್ಯಗಳಲ್ಲಿ ಹಲವು ಪ್ರಾದೇಶಿಕ ಪಕ್ಷಗಳಿದ್ದು ಅವು ಆ ಪ್ರದೇಶಕ್ಕೆ ಮಾತ್ರ ಹೆಚ್ಚಿನ ಮನ್ನಣೆ ಕೊಟ್ಟು ಅಖಂಡತೆಯನ್ನು ನಿರ್ಲಕ್ಷಿಸುವುದರಿಂದ ಆ ಪ್ರಾದೇಶಿಕ ಪಕ್ಷಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿನುಂಟು ಮಾಡ್ತಾ ಇವೆ. ಇವತ್ತು ಇರುವಂತ ಶಿಕ್ಷಣ ದೋಷಪೂರ್ಣ ವ್ಯವಸ್ಥೆಯಿಂದ ಕೂಡಿದ್ದು, ಅಂತ ದೋಷಪೂರ್ಣ ಶಿಕ್ಷಣ ವ್ಯವಸ್ಥೆಯೂ ಕೂಡ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಯುಂಟು ಮಾಡಿದೆ. ಸಾಮಾಜಿಕ ಅಸಮಾನತೆ, ಜಾತಿ ವ್ಯವಸ್ಥೆ ಮೊದಲಾದ ಅಂಶಗಳು ಭಾರತದಲ್ಲಿ ಭಾವೈಕ್ಯತೆಗೆ ಸವಾಲಾಗಿರುವ ಅಂಶಗಳಾಗಿವೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿರುವ ಇಲ್ಲವೇ ಅಡ್ಡಿನುಂಟು ಮಾಡುವಂತ ಪ್ರಮುಖ ಅಂಶಗಳ ಬಗ್ಗೆ ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ ಹಾಗೂ ಉಗ್ರವಾದ ಮತ್ತು ಭಯೋತ್ಪಾದನೆಯ ಪ್ರಮುಖ ಅಂಶಗಳ ಬಗ್ಗೆ ನಾವು ಅರ್ಥೈಸಿಕೊಂಡಿದ್ದು. ಈ ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳ ಕುರಿತಂತೆ ಯಾವ ರೀತಿಗೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಕೇಳಲ್ಪಡ್ತಾವೆ, ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ರ, ಯಾವ ರೀತಿಯಾಗಿ ಉತ್ತರವನ್ನು ನಾವು ಬರೆದ್ರ 1ಕ್ಕೆ 1, 2ಕ್ಕೆ 2 ಅಂಕವನ್ನ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 1, ರಾಷ್ಟ್ರೀಯ ಭಾವೈಕ್ಯತೆಯ ಸಾಧನೆಗೆ ಸವಾಲಾಗಿರುವ ಒಂದು ಅಂಶವನ್ನ ಇಲ್ಲವೇ ಸಂಗತಿಯನ್ನ ತಿಳಿಸಿ. ಇಲ್ಲಿ ಕೋಮುವಾದ, ಇದು ರಾಷ್ಟ್ರೀಯ ಭಾವೈಕ್ಯತೆ ಸಾಧನೆಗೆ ಸವಾಲಾಗಿರುವ ಅಂಶಗಳು ಒಂದಾಗಿದೆ. ಬರೀ ಕೋಮುವಾದ ಅಷ್ಟೇ ಅಂತ ತಿಳ್ಕೊಬೇಡಿ. ಕೋಮುವಾದ, ಪ್ರಾಂತೀಯವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ ಈ ಪ್ರಮುಖ 4 ಅಂಶಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ದಾಖಲಿಸಿದರೆ 1ಕ್ಕೆ 1 ಅಂಕ ಲಭ್ಯವಾಗುತ್ತದೆ ವಿದ್ಯಾರ್ಥಿಗಳು. ಪ್ರಶ್ನೆ 2, ಪ್ರಪಂಚದ ಅತ್ಯಂತ ಹಳೆಯ ಜಲ ವಿವಾದ ಯಾವುದು? ಕಾವೇರಿ ನದಿ ನೀರು ಹಂಚಿಕೆಯ ವಿವಾದವು ಪ್ರಪಂಚದ ಅತ್ಯಂತ ಹಳೆಯ ಜಲ ವಿವಾದವಾಗಿದೆ. ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ. ಇಂದು ನೆನೆದಲ್ಲ,
ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಈ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಇದ್ದು ಇಂದಿಗೂ ಕೂಡ ಸಂಪೂರ್ಣವಾಗಿ ಬಗೆಹರಿದಿಲ್ಲ ಅನ್ನೋ ಸ್ಪಷ್ಟಪಡಿಸಬಹುದಾಗಿದೆ. ವಿದ್ಯಾರ್ಥಿಯನ್ನ 2 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಲ್ಪಡುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ಒಂದು, ಪ್ರಾಂತೀಯವಾದ ಎಂದರೇನು? ಈಗಾಗಲೇ ಸಾಕಷ್ಟು ಸಾರಿ 2 ಅಂಕಕ್ಕೆ ಈ ಪ್ರಶ್ನೆ ಕೇಳಲ್ಪಟ್ಟಿದೆ ವಿದ್ಯಾರ್ಥಿಗಳು. ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಅಲಕ್ಷಿಸುವಷ್ಟರ ಮಟ್ಟಿಗೆ ಪ್ರಾಂತವೊಂದರ ಬಗ್ಗೆ ಜನರು ಹೊಂದಿರುವ ತೀರಾ ಅತಿರೇಕದ್ದೆನ್ನಬಹುದಾದ ನಿಷ್ಠೆಯನ್ನೇ ಪ್ರಾಂತೀಯವಾದ ಎನ್ನಲಾಗುತ್ತದೆ. ಇಷ್ಟು ಬರೆದ ನಿಮಗ ವಿದ್ಯಾರ್ಥಿಗಳೇ 2ಕ್ಕೆ 2 ಅಂಕಗಳು ಲಭ್ಯವಾಗ್ತವೆ. ಇನ್ನು ಪ್ರಶ್ನೆ 2, ಕೋಮುವಾದ ಎಂದರೇನು? ಕೋಮುವಾದ ಎಂದರೇನು? ಒಂದು ಕೋಮು ಇಲ್ಲವೇ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಇಲ್ಲವೇ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆಗಳನ್ನು ಕೋಮುವಾದ ಎನ್ನಲಾಗುತ್ತದೆ. ಇಷ್ಟು ಬರೆದ 2ಕ್ಕೆ 2 ಅಂಕ ಲಭ್ಯವಾಗ್ತವೆ ವಿದ್ಯಾರ್ಥಿಗಳು. 3, ಭಾಷಾವಾದ ಎಂದರೇನು? ತಮ್ಮ ಭಾಷೆಯ ಕುರಿತು ವಿಶೇಷವಾದ ಮೆಚ್ಚುಗೆ, ಒಲವು, ಗೌರವಾಭಿಮಾನಗಳನ್ನ ಹಾಗೂ ಇನ್ನಿತರ ಭಾಷೆಗಳ ಕುರಿತು ಪೂರ್ವಾಗ್ರಹ ಮತ್ತು ದ್ವೇಷ ಭಾವನೆಯನ್ನ ಹೊಂದಿರುವುದನ್ನ ಭಾಷಾವಾದ ಎಂದು ಕರೆಯಲಾಗುತ್ತದೆ. ಇಷ್ಟು ಬರೆದ 2 ಅಂಕ ಲಭ್ಯವಾಗ್ತವೆ ವಿದ್ಯಾರ್ಥಿಗಳೇ. ಇನ್ನ 4, ಉಗ್ರವಾದ ಎಂದರೇನು? ತಮ್ಮ ಉದ್ದೇಶವನ್ನ ಸಾಧಿಸಿಕೊಳ್ಳಲು ಶಾಂತಿಯುತ, ಅಹಿಂಸಾತ್ಮಕ ಹಾಗೂ ಪ್ರಜಾಸತ್ತಾತ್ಮಕ ಕ್ರಮ ನಿಯಮಗಳನ್ನ ಬಿಟ್ಟು ಹಿಂಸಾತ್ಮಕ ಹಾಗೂ ಹಾನಿಕಾರಕ ವಿಧಾನಗಳನ್ನ ಬಳಸುವುದನ್ನ ಉಗ್ರವಾದ ಎನ್ನಲಾಗುತ್ತದೆ. ಉಗ್ರವಾದ ಎನ್ನಲಾಗುತ್ತದೆ. ವಿದ್ಯಾರ್ಥಿಗಳೇ, ಇವುಗಳಷ್ಟೇ ಅಲ್ಲದೆ ನಿಮಗೆ ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಂತೆ, ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳಿಗೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆಗಳು ಹೇಗೆ ಕೇಳಲ್ಪಡ್ತಾವೆ ಅನ್ನೋದು ಕೂಡ ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳನ್ನ ವಿವರಿಸಿರಿ ಅಂತ 5 ಅಂಕದ ಪ್ರಶ್ನೆ ನಿಮಗ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿರುವ ಅಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ 5 ಅಂಕದ ಪ್ರಶ್ನೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಪ್ರಾಂತೀಯತೆಯ ಪರಿಣಾಮಗಳನ್ನು ವಿವರಿಸಿರಿ ಅಂತ 5 ಅಂಕದ ಪ್ರಶ್ನೆ ಕೂಡ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ನಾವೀಗಾಗಲೇ ಪ್ರಾಂತೀಯವಾದದ ಬಗ್ಗೆ ಅರ್ಥೈಸಿಕೊಳ್ಳುವಾಗ ಆ ಪ್ರಾಂತೀಯವಾದದಿಂದ ಏನೆಲ್ಲ ಪರಿಣಾಮಗಳಾಗುತ್ತವೆ ಎಂಬುದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಅಂತ ಪ್ರಾಂತೀಯತೆಯ ಅಥವಾ ಪ್ರಾಂತೀಯವಾದದ ಪರಿಣಾಮವನ್ನ ವಿವರಿಸಿ ಅಂತ ಈಗಾಗಲೇ ಸಾಕಷ್ಟು ಸಾರಿ ಪ್ರಶ್ನೆ ಕೇಳಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳ ಕುರಿತಂತೆ 10 ಅಂಕದ ಪ್ರಶ್ನೆಯೂ ಕೂಡ ಈಗಾಗಲೇ ಸಾಕಷ್ಟು ಸಾರಿ ಇದು ಕೇಳಲ್ಪಟ್ಟಿದೆ. ಸರಿ, ಹಾಗಾದ್ರೆ 10 ಅಂಕದ ಪ್ರಶ್ನೆ ಹೇಗೆ ಕೇಳಲ್ಪಡಬಹುದು ಅಥವಾ ಯಾವ ರೀತಿಯಾಗಿ ಕೇಳಬಹುದು? ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿರುವ ಅಂಶಗಳನ್ನ ವಿವರಿಸಿರಿ. ಈ ರೀತಿ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಒಂದು ಸಾರಿ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಯುಂಟು ಮಾಡುವ ಅಂಶಗಳನ್ನ ವಿವರಿಸಿರಿ ಅಂತ ಕೂಡ 10 ಅಂಕದ ಪ್ರಶ್ನೆಗಳು ಕೂಡ ಇದು ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಇದನ್ನು ತಾವು ಗಮನದಲ್ಲಿಟ್ಟುಕೊಳ್ಳಿ. ನಂತರ ನಾವು ನೀವು ಕೂಡ ಮುಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲಂತ ಕ್ರಮಗಳ ಬಗ್ಗೆ ಅರ್ಥೈಸಿಕೊಳ್ಳುವ ಇಲ್ಲವೇ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳು.